ಇಂದಿಗೆ 2 ವರ್ಷ ನನ್ನ ಊರಿನಿಂದ ಈ ದೂರದ ಬೆಂಗಳೂರಿಗೆ ಬಂದು. ಎಷ್ಟು ಸಂಪಾದನೆ ಮಾಡಿದ್ಯಾ ಅಂದ್ರೆ ನನ್ನ ಉತ್ತರ ಏನೂ ಇಲ್ಲ. ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಅಮ್ಮನಿಗೆ ಹೇಳಿದ್ದೆ, ಇನ್ನು ನೀನು ಅಪ್ಪ ಕಷ್ಟಪಡುವ ಅಗತ್ಯ ಇಲ್ಲ, ನಾನು ದುಡಿಯುತ್ತೇನೆಂದು. ಇಲ್ಲಿ ನಾನು ದುಡಿಯುತ್ತೇನೆ ನಿಜ, ಆದರೆ ಅದು ನನಗಾಗಿ ಮಾತ್ರ. ಮನೆಗೆ ಕೊಡುವುದಿರಲಿ, ತಿಂಗಳ ಕೊನೆಯಲ್ಲಿ ನನ್ನನ್ನು ನಾನೇ ಸಾಕಲು ಕಷ್ಟ. ಇಲ್ಲಿ ಸಂತೋಷಕ್ಕಿಂತ ನೋವೇ ಜಾಸ್ತಿ. ಕೆಲವೊಮ್ಮೆ ಅನಿಸುತ್ತದೆ, ಯಾತಕ್ಕಾಗಿ ಇಷ್ಟು ದೂರದ ಊರಿನಲ್ಲಿ ದುಡಿಯುತ್ತಿದ್ದೇನೆಂದು, ನನ್ನಲ್ಲೇನು ಹಣ ಉಳಿಯದಿದ್ದಾಗ. ದುಃಖವಾಗುತ್ತದೆ ಅವ ಬೆಂಗಳೂರಿಗೆ ಹೋಗಿ ದೊಡ್ಡವನಾದ ಎಂದು ನನ್ನವರು ಹೇಳುವಾಗ. ಆಫೀಸ್ ಕಿರಿಕಿರಿ ಮುಗಿಸಿ ಮನೆಗೆ ಶಾಂತಿಯಿಂದ ಹೋಗುವ ಅಂದರೆ ಈ ಟ್ರಾಫಿಕ್, ಕೆಟ್ಟುವುದ ರಸ್ತೆ ಎಂದು ಸರಿಯಾಗುತ್ತೋ ಗೊತ್ತಿಲ್ಲ. ಮನೆಗೆ ಬಂದಾಗ ಊಟ ಮಾಡು ಅನ್ನುವ ಅಮ್ಮನ ಧ್ವನಿ ಇಲ್ಲ ಇಲ್ಲಿ. ಊರಲ್ಲಿರಬೇಕಾದ್ರೆ ಈ ಧ್ವನಿ ಕಿರಿಕಿರಿ ಅನಿಸುತ್ತಿತ್ತು, ಆದರೆ ಗೊತ್ತಿಲ್ಲ ಈ ಕಿರಿಕಿರಿ ಅಮ್ಮನ ಧ್ವನಿ ಎಂದು ಇಂಪಾಗಿ ಮತ್ತೆ ಕೇಳುವ ಅನಿಸುತ್ತದೆ. ಮನೆಗೆ ಕತ್ತಲಾಗುವ ಮುಂಚೆ ಬರಬೇಕೆನ್ನುವ ಅಪ್ಪನ ಭಯ ಇಲ್ಲ ಇಲ್ಲಿ. ಸೋತಾಗ ಬೆನ್ನಿ ತಟ್ಟಿ ಮತ್ತೆ ಪ್ರೋತ್ಸಾಹಿಸಲು ಅಣ್ಣನಿಲ್ಲ ಇಲ್ಲಿ. ಅದೊಂಥರ ಮರುಭೂಮಿಯ ನಡುವೆ ನಡೆದಂತೆ ಅನಿಸುತ್ತದೆ. ನನ್ನವರನ್ನು ಹೇಳಿಕೊಳ್ಳಲು ಸುತ್ತಮುತ್ತಲು ಯಾರೂ ಇಲ್ಲ ಇಲ್ಲಿ. ಇಲ್ಲಿ ನನಗೆ ನಾನೇ ಎಲ್ಲ. ಕಷ್ಟವಾಗುತ್ತದೆ, ಹಾಗಂತ ಬಿಟ್ಟು ಕೊಡುವುದಿಲ್ಲ. ಗೆಲ್ಲುತ್ತೇನೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಸಹಾಯ ನನಗೆ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.